ವಿಚಿತ್ರ ವೀರ್ಯಂಗೆ ಅಂಬಿಕಾ ಮತ್ತೆ ಅಂಬಾಲಿಕಾ ಜೊತೆ ಮದ್ವೆ ಆಗೋಕ್ಕಿಂತ ಮುಂಚೆನೆ ಶಾಂತನು ಮಹಾರಾಜ ತೀರ್ಕೊತಾನೆ. ಇನ್ನು ವಿಚಿತ್ರ ವೀರ್ಯನೇ ರಾಜನಾಗಿ ಅಂಬಿಕಾ ಮತ್ತೆ ಅಂಬಾಲಿಕಾ ಜೊತೆ ತುಂಬಾ ಸಂತೋಷವಾಗಿರ್ತಾನೆ. ಆದ್ರೆ ಅವ್ರ ಸಂತೋಷ ತುಂಬಾ ದಿನ ಇರಲ್ಲ. ಮದ್ವೆ ಆದ ಸ್ವಲ್ಪ ದಿನಕ್ಕೆ ವಿಚಿತ್ರ ವೀರ್ಯ ಸತ್ತು ಹೋಗ್ತಾನೆ. ಈಗ ಮತ್ತೆ ಹಸ್ತಿನಾಪುರಕ್ಕೆ ರಾಜ ನಿರ್ಣಯಾಂಗ ಆಗ್ತಾನೆ. ಆಗ ಸತ್ಯವತಿ ತುಂಬಾ ಚಿಂತೆಯಲ್ಲಿ ಆಗ್ತಾಳೆ. ಆಗ ಸತ್ಯವತಿ ಭೀಷ್ಮನ ಹತ್ರ ಹೋಗಿ ನೀನ್ ರಾಜ ಆಗ್ತೀಯಾ ಅಂತ ಕೇಳ್ತಾಳೆ. ಆದ್ರೆ ಭೀಷ್ಮ ಅದಕ್ಕೆ ಒಪ್ಕೊಳ್ಳಲ್ಲ. ನನ್ಗೋಸ್ಕರನೇ ಅಲ್ವಾ ನೀನ್ ಪ್ರಮಾಣ ಮಾಡಿದ್ದು, ಈಗ ನಾನೇ ಹೇಳ್ತಿದ್ದೀನಿ ರಾಜ ಆಗು ಅಂತ ಸತ್ಯವತಿ ಹೇಳ್ತಾಳೆ. ಆಗ ಭೀಷ್ಮ ಅದಕ್ಕೆ ಒಪ್ಕೊಳ್ಳಲ್ಲ. ಇನ್ನು ಸತ್ಯವತಿ ಚಿಂತೆಯಲ್ಲಿದ್ದಾಗ ಅವಳಿಗೆ ನಿಯೋಗಂ ಐಡಿಯಾ ಬರುತ್ತೆ. ನಿಯೋಗಂ ಅಂದ್ರೆ ಯೂಶುವಲಿ ಹಿಂಗ್ ಬ್ರದರ್ಸ್ ಜೊತೆ ಮಾಡ್ತಾರೆ. ಇಲ್ಲಿ ವಿಚಿತ್ರ ವೀರ್ಯನ್ ಬ್ರದರ್ಸ್ ಯಾರು? ಭೀಷ್ಮ ಮತ್ತೆ ವ್ಯಾಸ. ಭೀಷ್ಮ ಬ್ರಹ್ಮಚಾರಿ ಆಗಿರೋದ್ರಿಂದ ಇದಕ್ಕೆ ಒಪ್ಕೊಳ್ಳಲ್ಲ. ಈಗ ಸತ್ಯವತಿ ಬೇರೆ ದಾರಿ ಇಲ್ದೆ ವ್ಯಾಸನ ಹತ್ರ ಕಳಿಸ್ತಾಳೆ. ಆದ್ರೆ ವ್ಯಾಸ ನೋಡೋಕೆ ತುಂಬಾ ಭಯಂಕರವಾಗಿರ್ತಾನೆ. ಆದ್ರೂ ರಿಕ್ವೆಸ್ಟ್ ಮಾಡಿ ಅಂಬಿಕಾ ಜೊತೆ ನಿಯೋಗಂ ಪ್ರಯೋಗ ಮಾಡಿ ಹಸ್ತಿನಾಪುರಕ್ಕೆ ರಾಜ ತಂದ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಅಂಬಿಕಾನ ಕಳ್ಸ್ಕೊಡ್ತಾಳೆ. ಅಂಬಿಕಾ ವ್ಯಾಸನ ನೋಡಿ ಭಯದಲ್ಲಿ ಈ ಪ್ರಕ್ರಿಯೆ ನಡೆಯುವಾಗ ಮುಚ್ಕೊಂಡಿರ್ತಾಳೆ. ಆಗ್ಲೇ ಧೃತರಾಷ್ಟ್ರ ಹುಟ್ತಾನೆ ಕಣ್ಣೆಳ್ದೆ ಇರೋನು ರಾಜ ಹೇಗಾಗ್ತಾನೆ ಅಂತ ಈಗ ಸತ್ಯವತಿ ಸೆಕೆಂಡ್ ಸೊಸೆ ಅಂಬಾಲಿಕಾನ ಒಪ್ಪಿಸ್ತಾಳೆ. ಅಂಬಾಲಿಕಾ ದಾಸಿನ ರಾಣಿ ತರ ರೆಡಿ ಮಾಡಿ ವ್ಯಾಸನ ಹತ್ರ ಕಳಿಸ್ತಾಳೆ. ಆಗ್ಲೇ ಹೆಲ್ದಿ ಆಗಿರೋ ವಿದರ ಹುಡ್ತಾನೆ. ದಾಸಿನ ಮಗ ರಾಜ ಆಗಕ್ಕಾಗಲ್ಲ ಅಂತ ಸತ್ಯವತಿ ಮತ್ತೆ ಅಂಬಾಲಿಕನ ಒಪ್ಸಿ ಧೈರ್ಯ ತುಂಬಿ ಕಳಿಸ್ತಾಳೆ ವ್ಯಾಸನ ಹತ್ರ. ಆದ್ರೆ ಈ ಪ್ರಕ್ರಿಯೆ ನಡೆಯುವಾಗ ಅಂಬಾಲಿಕಾ ಭಯದಿಂದ ಶಾಕ್ ಅಲ್ಲಿ ಇದ್ಬಿಡ್ತಾಳೆ. ಆಗ್ಲೇ ತುಂಬಾ ವೀಕ್ ಆಗಿರೋ ಮಗು ಪಾಂಡು ಹುಡ್ತಾನೆ. ಈಗ ಹಸ್ತಿನಾಪುರಕ್ಕೆ ರಾಜ ಯಾರಾಗ್ತಾರೆ? ಈ ಮೂವರಲ್ಲಿ ಪಾಂಡು ಹಸ್ತಿನಾಪುರಕ್ಕೆ ರಾಜ ಆಗ್ತಾನೆ.